ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ವಿಶೇಷ ಅಂದರೆ ಕಾರ್ತಿಕ ಮತ್ತು ಅಮಾವಾಸ್ಯೆ. ನಮ್ಮೂರ ಪಕ್ಕದಲ್ಲಿ 3 ಕಿಲೋಮೀಟ್ರಲ್ಲಿ ಬೂದೇಶ್ವರ ಮಠ ಇದೆ. ಆ ಮಠದಲ್ಲಿ ಪ್ರತಿ ಅಮಾವಾಸ್ಯೆ ಪೌರ್ಣಮಿ ಇದೇ ಥರ ಪೂಜೆ ಮಾಡಿಸ್ತಾರೆ. ಇವತ್ತು ಸ್ವಲ್ಪ ಜಾಸ್ತಿ ಏನಕ್ಕೆ ಅಂದರೆ ಕಾರ್ತಿಕೆ ಅಲ್ವಾ, ಅದಕ್ಕೋಸ್ಕರ ಅಲ್ಲಿ ಪೂರ್ತಿ ಎಲ್ಲ ಲೈಟಿಂಗ್ಸಲ್ಲಿ ಅಲಂಕಾರ ಮಾಡಿದರು. ಭಜನೆಗಳು, ನಾಟಕಗಳು ಎಲ್ಲನೂ ಮಾಡ್ತಾರೆ. ಇವತ್ತು ತುಂಬ ಗ್ರ್ಯಾಂಡಾಗೆ ಮಾಡಿದರು. ಮತ್ತು ಇದು ಶಿವನ ದೇವಾಲಯ. ಇಲ್ಲಿಗೆ ಬಾಳೆದಿಂಡು ಮತ್ತು ವೀಳ್ಯದೆಲೆಲಿ ಮತ್ತು ರೋಸು ಇಷ್ಟರಲ್ಲೂ ಅಲಂಕಾರ ಮಾಡಿದ್ದು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇದು ಗಣಪತಿ ದೇವಸ್ಥಾನ. ಹಾಗೆ ಅದರ ಪಕ್ಕದಲ್ಲಿ ಕೃಷ್ಣನ ಸನ್ನಿಧಿ ಚಿಕ್ಕದಾಗಿ ಒಂದು ಆರ್ಚ್ ಥರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇದು ಬೂದೇಶ್ವರ ಸ್ವಾಮಿಯವ್ರದ್ದು ಗಾಜಿನಲ್ಲೇ ಪೂರ್ತಿ ಮಾಡಿರೋದು. ಮಧ್ಯದಲ್ಲಿ ಬೂದೇಶ್ವರ ಸ್ವಾಮಿಯವ್ರದ್ದು ಮಂಟಪ ಇದೆ, ಸುತ್ತ ನೀರು. ಹಾಗೆ ಇದು ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಮತ್ತು ದೀಪಗಳನ್ನ ಅಲ್ಲೇ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಸುತ್ತ ಇದೆಯಲ್ಲ, ಅದಕ್ಕೆ ದೀಪಗಳನ್ನ ಪರ್ಮನೆಂಟಾಗಿ ಅಟ್ಯಾಚ್ ಮಾಡಿದ್ದಾರೆ. ಪ್ರತಿ ವಾರವೂ ಹಚ್ತಾ ಇರ್ತಾರೆ. ಇದು ದೇವಸ್ಥಾನದ ಸುತ್ತಮುತ್ತಲೂ ಪೂರ್ತಿ ಶಾಮಿಯಾನ ಎಲ್ಲ ಹಾಕಿದ್ರು. ಶಾಮಿಯಾನ ಹಾಕಿ ದೀಪ ಮತ್ತು ಬತ್ತಿ ಎಲ್ಲ ಅಲ್ಲೇ ಇಟ್ಟಿದ್ರು. ಬರೋರು ಎಣ್ಣೆ ಎಲ್ಲ ತಂದು ಹಾಕಿ ದೀಪ ಹಚ್ತಾಯಿದ್ರು. ಇದು ದೇವಸ್ಥಾನ ಮುಂದೆ ಇರೋ ಗರುಡಗಂಬ. ಇದಕ್ಕೂ ಸಮೇತ ಅಲ್ಲಿ ಆಂಜನೇಯ ಸ್ವಾಮಿ ಇದೆ ಗರುಡಗಂಬದಲ್ಲಿ. ಮತ್ತು ಬಸವಣ್ಣಂಗೂ ಸಮೇತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕೆ 2 ಕಣ್ಣು ಸಾಲ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಇದು ಬಸವಣ್ಣ ದೇವಸ್ಥಾನ ಸನ್ನಿಧಿ ನೋಡಿ. ಬಸವಣ್ಣ ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಪ್ರತಿಯೊಂದಕ್ಕೂ ಲೈಟಿಂಗ್ಸಿಂದ ಹಿಡಿದು ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದರು. ನಾವು ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.